ತಿಂದಿರೋರು ಮಾತ್ರ ಬ್ಲಡ್ ಕೊಡ್ರಿ. ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ. ಇನ್ನು ನಾಲ್ಕು ನೋಡಿದ್ರು ಅರ್ಥ ಆಗಲ್ಲ, ಅರ್ಥ ಆಗುತ್ತೆ, ಅರ್ಥ ಮಾಡ್ಕೋಬೇಕು. ಜೈ ಡಿ ಸರಂಗಿತ್ ಸರ್ ಸರಂಗಿತ್ ಸರ್ ಸರಂಗಿತ್ ಸರ್ 100 ಡೇಸ್ ಪಕ್ಕ ಓಡುತ್ತೆ. ಸರಂಗಿತ್ ಪಕ್ಕ ಸೂಪರ್ ಸರಂಗಿತ್ 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 ಫಿಲ್ಮ್ ಸೂಪರ್ ಸರಂಗಿತ್ ಸರಂಗಿತ್ ಬುಲ್ಡೋಸರ್ ಸರಂಗಿತ್
ಸಂಗೀತ 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 ಇಲ್ಲೊಬ್ಬ ಮೂರು ಸಂಗೀತ ಸಂಗೀತ ಮೂವಿ ಸಂಗೀತ ಮೂವಿ ಸಂಗೀತ ಮೂವಿ ಡಿ ಬಾಸ್ ಗೊತ್ತು ಯಾರಿಗೂ ಬರಲ್ಲ. ಸಂಗೀತ ಮೂವಿ ಸಂಗೀತ ಮೂವಿ ನಮ್ಮ ಬಾಸ್ ಬಗ್ಗೆ ಕೇಳಬೇಕಾ? ಸಂಗೀತ ಮೂವಿ ಸಂಗೀತ 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 ಮೂವಿ ಮೇಡಮ್ ಸಂಗೀತ ಕಥಾ ತೋರಿಸಿದ್ದಾರೆ. ಡೆವಿಲ್ ನೋಡಿ ಮೂವಿನಂತ ಅರ್ಥ ಆಗುತ್ತೆ. ಓಕೆನಾ? ಕಾಂಟ್ರವರ್ಸರ್ಗೆ ಹೇಳಿರೋದು ಒಂದೇ ಮಾತು, ಬಾಸ್ ತೋರಿಸಿದ್ದಾರೆ, ಅವಶ್ಯಕತೆ ಇಲ್ಲ. ಜೈ ಡಿ ಬಾಸ್ ಮೂವಿ ಸಾಕಾಗಿದೆ, ನೋಡಿ ಮತ್ತೆ. ಜನನ್ ಲೆಕ್ಕದಲ್ಲಿ ಬಾಸ್ ಒಳ್ಳೆಯವರು ಆಗೋರೆ, ಕೆಟ್ಟವರು ಆಗೋರೆ. ಅದನ್ನ ಈ ಫಿಲಮ್ ಅಲ್ಲಿ ಬಾಸ್ ಏನು ಅಂತ ತೋರಿಸಿದ್ದಾರೆ. ಒಳ್ಳೆಯವರು ಕೆಟ್ಟವರು ಅಂತ ಏನ್ ಪೂರ್ತಿ ಡೀಟೇಲ್ ಆಗಿ ತೋರಿಸಿದ್ದಾರೆ. ಅದನ್ನ ನೀವು ಈ ಫಿಲಮ್ ನೋಡಿ ಅರ್ಥ ಮಾಡ್ಕೋಬೇಕು. ಹೇಳೋರಿಗೆ ಮಾತ್ರ ಒಂದೊಂದು ಕೌಂಟ್ರು ಸಕ್ಕದ ಕೊಟ್ಟವ್ರೆ. ಅದನ್ನ ಅರ್ಥ ಮಾಡ್ಕೊಂಡವ್ರು ಮಾತ್ರ ಅರ್ಥ ಮಾಡ್ಕೊಂಡು ಸುಮ್ಮನಿದ್ರೆ ಇನ್ ಮುಂದೆ ಒಳ್ಳೇದಾಗುತ್ತೆ. ಇಷ್ಟೇನಾಗಿ ಇಷ್ಟಪಡ್ತೀನಿ. ಎಲ್ಲ ಡೆವಿಲ್ ಫಿಲಮ್ ನೋಡಿ, ಚೆನ್ನಾಗಿದೆ. ದರ್ಶನ್ ಸರ್ ಮೂವಿನ ಈ ಮೂವಿ ದರ್ಶನ್ ಸರ್ ಕ್ಯೂಟ್ ಆಗಿ ಕಾಣಿಸ್ತಾರೆ. ಇನ್ನೊಂದ್ ಲೆಕ್ಕ ಹಾಕಿದ್ರೆ ಮಾಸ್ ಆಗಿ ಕಾಣಿಸ್ತಾರೆ. ಇನ್ನೊಂದ್ ಅದ್ರ ಮೇಲೆ ಲೆಕ್ಕ ಹಾಕಿದ್ರೆ ಬಾಸ್ ಆಗಿ ಕಾಣಿಸ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಖತ್ತಾಗಿದೆ ಮೂವಿ. ಎಕ್ಸ್ಪೆಕ್ಟೆಡ್ ಗಿಂತ ಮೇಲೆ ಹೋಗಿದೆ. ಡಬಲ್ ಆಕ್ಟಿಂಗ್, ಒಬ್ರಿಗೊಬ್ರಿಗೆ ಹೊಡಿತಿರ್ಬೇಕಾದ್ರೆ ಮಜಾ ನಾವು ತಗೋತಿದ್ವಿ ಕುತ್ಕೊಂಡು. ಅವ್ರಿಗೆ ಹೊಡಿಬೇಕಾದ್ರೆ ನಮಗೆ ಖುಷಿ ಆಗ್ತಿತ್ತು ಅಲ್ಲಿ. ಇನ್ನೊಂದು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಡಿ ಬಾಸ್ ಬಗ್ಗೆ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಅವರಿಗೆ ತುಂಬಾ ಟೈಮ್ ಇದೆ ಅಂತ ಅನ್ಕೋತೀನಿ, ನನಗೆ ಗೊತ್ತಿರೋ ಪ್ರಕಾರ. ಯಾಕಂದ್ರೆ ಅವ್ರಿಗೆ ಬೇರೆ ಕೆಲಸ ಏನೂ ಇರೋದಿಲ್ಲ. ಏನ್ ಮಾಡಿದ್ರು ಮಾತಾಡ್ತಾರೆ, ಹುಚ್ಚವಿದ್ರು ಮಾತಾಡ್ತಾರೆ. ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ ಇವಾಗ, ಯಾಕಂದ್ರೆ ನಂಗೆ ಆಗ್ಬಿಟ್ಟಿದೆ. ಇವಾಗ ಡೆವಿಲ್ ಮೂವಿ ರಿಲೀಸ್ ಆಗಿದ ತಕ್ಷಣ ಹಿಂದಿನ ದಿನನೇ ನ್ಯೂಸ್ ಬಂತು ಯಾರಿಗೋ ಹೊಡೆದ್ರು ಕೂಡ ಇನ್ನೊಂದ್ಸಲ ಕ್ರೇಜ್ ಮೇಲೋಗುತ್ತೆ ಹೊರತು ಕೆಳಗಂತೂ ಬರಲ್ಲ. ತಾಯಿ ಅಂತ ಕೆಲ್ಸಗಳಕ್ಕೆ ಹೋಗ್ಬೇಡಿ. ಅದ್ರ ಬಗ್ಗೆ ಜೈ ಡಿ ಬಾಸ್ ಡೆವಿಲ್ ಮೂವಿನ ಒಂದ್ಸಲ ಥಿಯೇಟರ್ಗೆ ಬಂದು ವಿಸಿಟ್ ಮಾಡಿ ನೋಡಿ. ಫ್ಯಾಮಿಲಿ ಮಕ್ಕಳು ಎಲ್ಲ ಬಂದು ನೋಡೋ ತರ ಮೂವಿ. ಜೈ ಡಿ ಬಾಸ್, ಜೈ ಡೆವಿಲ್. ಮೀಡಿಯಾದವರಿಗೆ ಕೂತ್ಕೊಂಡು ಕೀಳಕ್ ಕೆಲ್ಸಿರಲ್ಲ, ಓಡೋದ್ರು ಕಿತ್ತಾಕಿದ್ರು ದಬಾಕಿದ್ರು ಅನ್ನೋದಷ್ಟೇನೆ. ಇನ್ ಎಷ್ಟ್ ದಿನ ಬರೋದಾಗ ಮಾತಾಡಿ ಬಂದ್ಮೇಲೆ ಮಾತಾಡಿ ಬಾಸ್ ಅಷ್ಟೇ. ಎಲ್ಲೋದ್ರು ಬಾಸ್ ಹತ್ರ ಬರ್ತೀರಾ, ಎಷ್ಟ್ರಲ್ಲಿ ಮಾತಾಡ್ಬೇಕು ಅಷ್ಟ್ರಲ್ಲಿ ಇರ್ರಿ. ಅಭಿಮಾನಿಗಳನ್ನ ಕೆಣಕಿ ನಿಮ್ ಮೈ ಮೇಲೆ ಎಳ್ಕೊಳಕ್ ಹೋಗ್ಬೇಡ್ರಿ. ಅಲ್ಲೆಲ್ಲೋ ಯಾರು ಫ್ಯಾನ್ಸ್ ಇಲ್ದಾಗ ಬಾಸ್ ಕಟೌಟ್ಗೆ ಬೆಂಕಿ ಹಚ್ಚಿದಲ್ಲ, ಫ್ಯಾನ್ಸ್ಗಳು ಇದ್ದಾಗ ಬಾಸ್ ಕಟೌಟ್ ಬಂದ್ ಮುಟ್ರಿ. ಆಮೇಲೆ ಇವೆಲ್ಲ ಬಿಟ್ಬಿಡ್ರಿ. ನಿಮ್ಗೆ ನಮ್ಮಿರೋ ನಮ್ಗೆ ಎಲ್ಲ ಒಂದೇ. ಜೈ ಡಿ ಬಾಸ್. ಮತ್ತೆ ಮೈಕ್ ಆಚೆ ಬಂದ್ರೆ ಬಾಸ್ ಹತ್ರ ಮತ್ತೆ ಮೈಕ್ ಇಟ್ಕೊಂಡು ಹೋಗ್ಬೇಡಿ. ಬಾಸ್ ಹೇಳೋದು ಒಂದೇ, ನಿಲ್ಸ್ ಹೋಗ್ ಅಂತ ಹೇಳ್ತಾರೆ ಅಷ್ಟೇ. ಜೈ ಡಿ ಬಾಸ್. ದಯವಿಟ್ಟು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾ ಎಲ್ಲವೂ ಬೆಳಿಬೇಕು. ನಮಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೇಕಷ್ಟೇ. ಅದನ್ನ ಬಿಟ್ಬಿಟ್ಟು ಫ್ಯಾನ್ ವರ್ಗೇನು ಅಂತ ಮಾಡಕ್ ಹೋಗ್ಬೇಡಿ. ನಮ್ಮ ಬಾಸ್ ಬೇಕಂದ್ರೆ ನಾವು ಚೆನ್ನಾಗಿರಲ್ಲ. ನಾವು ಯಾರನ್ನೂ ಇದ್ ಮಾಡಿಲ್ಲ. ಬಾಸ್ ಹೇಳಿದ್ಮೇಲೆ ಇವತ್ತೊಂದು ಇದು ಮಾಡಿಲ್ಲ. ಬಾಸ್ ಮೇಲೆ ಅಂತೆ ಕಂತೆ ಜೈಲಿ ಸಾಪಾಡಿಗೆ ಹೊಡೆದಂತೆ ಅಂತೆ ಕಂತೆ ಎಲ್ಲ ಬಂತು. ಬಟ್ ಅದಕ್ಕೆ ಕಿವಿ ಕೊಟ್ಟಿಲ್ಲ. ನಮ್ಮ ಬಾಸ್ ಬೆಳೆಸ್ಬೇಕು. ಬಾಸ್ ನಾವು ಕನ್ನಡ ಇಂಡಸ್ಟ್ರಿ ಒಪ್ಪಿಗೆ ನಮಗೆ, ಅದಕ್ಕಿಂತ ಒಂದು ಮೆಟ್ಲು ಜಾಸ್ತಿ ನಮ್ಮ ಬಾಸ್ ಅಷ್ಟೇ. ದಯವಿಟ್ಟು ಹೇಳ್ತೀನಿ ಕೇಳಿ, ಯಾರು ಆಗಿದ್ದಾರೆ ಯಾವನೇ ಆಗ್ಲಿ, ಇದು ಫ್ಯಾನ್ ವಾರ್ ಮಾಡಕ್ ಹೋಗ್ಬಾರ್ದು. ದಯವಿಟ್ಟು ಹೇಳ್ತೀನಿ, ಕೈ ಮುಗಿ ಕೇಳ್ಕೊಂತೀನಿ. ಹಂಗಾದ್ರೆ ಮುಂದಿನ ನೀವು ಅನುಭವಿಸ್ತೀರ ಅಷ್ಟೇ. ನಮ್ ತಾಡಿ ದಯವಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಜನ. ಡಬಲ್ ಡಿಮಿಲ್ ಟಕ್ಕ ನಮ್ ಬಾಸ್ ಡಬಲ್ ಆಕ್ಟಿಂಗ್ ನೋಡ್ರು ತಿಗ ಹುರ್ಕೊಂಡ್ರು ಅಂತ ಪಕ್ಕ. ಬಾಸ ಯಾವತ್ತೂ ಬಿಟ್ಕೊಡಲ್ಲ. ದಯವಿಟ್ಟು ಬನ್ನಿ, ಎಲ್ಲ ಬನ್ನಿ ಥಿಯೇಟ್ರಿಗೆ ಬಂದು ಬಾಸ್ ಫಿಲಂ ನೋಡಿ ಇನ್ನೂ ಯಶಸ್ವಿಗೊಳಿಸಿ. ವರೆಗೂ ಇರ್ತೀವಿ ನಿಮ್ಮಿಂದೆ. ಡಿ ಬಾಸ್ ಡಿ ಬಾಸ್.
ಎಲ್ಲ ಸೆಲೆಬ್ರಿಟಿಗೆ ಹೇಳೋದು ಒಂದೇ ಮಾತು, ಒಂದು ಸಿನಿಮಾ ನೋಡಿ, ಸಿನಿಮಾ ರೀತಿ ನೋಡಿ, ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಆದಷ್ಟು ಬೇಗ ಬಾಸ್ ಆಚೆ ಬರ್ತಾರೆ. ಆಚೆ ಬಂದು ಏನ್ ಮೆರವಣಿಗೆ ಮಾಡಿದ್ರು, ಮನೆ ಹತ್ರ ಹೋಗೋಣ, ಅದೇ ರೀತಿ ಮೆರವಣಿಗೆ ಮಾಡೋಣ, ಬೇರೆ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಅದೇ ರೀತಿ ಹೆಂಗ್ ನಡ್ಸ್ಕೊಂಡ್ ಬಂದಿರೋ ಮುಂದೆ ಅದೇ ರೀತಿ ನಾವು ಬೇರೆ ಲೆವೆಲ್ ಕರ್ಕೊಂಡು ಹೋಗೋಣ. ಎಲ್ಲಾ ಕಳಕಲೆಗಳು ಬಂದು ಸಿನಿಮಾ ನೋಡಿ ಆರೈಸಿ ಪೂರೈಸಿ ಅಷ್ಟೇ. ನೀರು ಹೇಳೋಕ್ಕಾಗ ಎಲ್ಲ ಶಾಂತ ರೀತಿ ನೀರಿ ಅಷ್ಟೇ, ಏನಿಲ್ಲ. ಎಷ್ಟೇ ನೆಗೆಟಿವ್ ತೋರಿಸಿದ್ರು ನಮ್ ಬಾಸ್ ಕೆಟ್ಟವರು, ನಮ್ ಬಾಸ್ ಅದ್ ಮಾಡೋರು ಅಂತ ನಾವ್ ಯಾವತ್ತೂ ನಮ್ ಬಾಸ್ ನ ಬಿಟ್ಕೊಡೋ ಮಾತೇ ಇಲ್ಲ. ನೀವಿಷ್ಟು ಇನ್ನೂ 1000 ತೋರಿಸ್ರಿ, ನಾವ್ ಇನ್ನೂ 1000 ಜಾಸ್ತಿ ಇಷ್ಟಪಡ್ತೀವಿ, ಅಷ್ಟು ಕಮ್ಮಿ ಅಂತೂ ಆಗಲ್ಲ. ಇದಂತೂ ಸಿದ್ಧದ ಮಾತು. ನಾವಿನ್ನು ನೀವ್ ಎಷ್ಟೇ ಬತ್ತಳಿಕೆಯಲ್ಲಿ ಬಾಣ ಬಿಡ್ತೀವಿ ಅಂತ ಎಷ್ಟೈತೋ ಬಿಡ್ರಿ ಅಂತಾರಲ್ಲ, ನೀವಿನ್ನೂ ಬತ್ತಳಿಕೆಯಲ್ಲಿ ಇಲ್ಲ ಅಂದ್ರೂ ತಗೊಂಬಂದ್ ಬಿಡ್ರಿ. ನಾವ್ ಯಾವತ್ತೂ ಫಿಲ್ ಆಗಲ್ಲ, ನಾವ್ ಯಾವತ್ತೂ ಫುಲ್ ಆಗ್ತೀವಿ, ಇನ್ನೂ ಆಚರಿಸ್ತೀವಿ. ಜೈ ಡಿ ಬಾಸ್. ಯಾವತ್ತಿದ್ರು ರಾಮಕಾಯ ನಮ್ಮ ಬಾಸ್ಗೋಸ್ಕರ ಯಾರು ಏಟರ್ಸ್ಗಳು ದಯವಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಡ್ರಿ. ಇವತ್ತು ಆನ್ ಮಾಡ್ಕೊಂಡ್ಬಿಡ್ರಿ ದಯವಿಟ್ಟು. ಬರ್ನಲ್ಲಿ ಬೇಕಾದ್ರೆ ಲಾರಿಲಿ ತರಿಸ್ತಾ ಇದ್ದೀವಿ. ಕೊಯಂಬತ್ತೂರಿಂದ ಲಾರಿ ಲೋಡ್ ಆಗಿ ಬರ್ತಾ ಇದೆ. ಇದು ಏನು ಇದ್ರದಿಂದ 100 ಪಟ್ಟು ಜಾಸ್ತಿ ಆದ್ರೂ ನಮ್ಮ ಬಾಸು ಹೆಂಗೆ ಅಂದ್ರೆ ಬೇರೆ ಇರೋ ಫಿಲಮ್ ಕೂಡ ಇದ್ರೆ ಇದು 3 ವರ್ಷ ನಡೀತಿರೋದು. ಫುಲ್ ಎಲ್ಲ ಟೈಟರ್ ಎಲ್ಲ ಫುಲ್ ಆಗಿದೆ. ಬೇರೆ ಇವ್ರದ್ದು ಇದ್ರೆ ಇನ್ನು ಎಲ್ ಟೈಟರ್ ಅಂತ, ಇನ್ನು ಗಣೇಶ ಟೇಕಸ್, ಇನ್ನೊಂದು ಲಕ್ಷ್ಮೀ ಟೇಕಸ್ ಫುಲ್ ಆಗಿರೋದು. ಬೇರೆ ಇರೋ ಕೂಡ ಇದ್ರೆ 1 ಶೋ 2 ಶೋ ಕ್ಲೋಸ್. ಅದು ಡಿ ಬಾಸ್ ಗತ್ತು 3ನೇ ಶೋ ಅದು ಫುಲ್ ಆಗೈತೆ. ಇದ್ರಲ್ಲಿ ಡಿ ಬಾಸ್ ಅಭಿಮಾನಿಗಳು ತಾಕತ್ ಏನಿದೆ ಅಂತ ತೋರಿಸಿದೀವಿ. ಯಾರ ತಿಗ್ಗ ಹುರ್ಕಣರು ಏನೋ ಏಟರ್ಸ್ ಗಳೆಲ್ಲ ಬಂದು ಚೆಕ್ ಮಾಡ್ಕೊಂಬೋದು ಹೆಂಗೆ ಡಿ ಬಾಸ್ ಹುಡುಗರು ಅಂತ. ಜೈ ಡಿ ಬಾಸ್. ನಡೆಯುತ್ತೆ ಎಲ್ಲ ಕೂಗಿ ಒಂದ್ಸಲ ಕೊನೆಯವರೆಗೂ ಮನ್ಸಲ್ಲೇ ಇಟ್ಕೊಂಡೆ ಮನ್ಸಲ್ಲೇ ಪೂಜೆ ಮಾಡ್ತಾರೆ. ಆಲ್ ಓವರ್ ಕರ್ನಾಟಕ